ಸುಪ್ರೀಂ ಕೋರ್ಟ್ ಆದೇಶವನ್ನ ಮುಚ್ಚಿಟ್ಟು ವಂಚನೆಯನ್ನ ಮಾಡಲಾಗಿದೆ. ಯಾವ ರೀತಿಯಾಗಿ ಬುರ್ಡೆ ಟೀಮ್ ಸರ್ಕಾರಕ್ಕೆ ಮಹಾಮೋಸ ಮಾಡಿದೆ ಅನ್ನುವಂಥದ್ದು ಮತ್ತೊಮ್ಮೆ ಬಟಾ ಬಯಲಾಗಿದೆ. ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ಈಗ ಬಹುದೊಡ್ಡ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಮುಖವಾಡ ಬಟಾ ಬಯಲು, ಒಂದಾದ ನಂತರ ಈ ಬುರ್ಡೆ ಗ್ಯಾಂಗ್ನ ಮುಖವಾಡ ಬಯಲಾಗಿದೆ. ವಂಚನೆ, ದೋಖಾ, ಮಹಾಮೋಸ, ಸುಳ್ಳೇ ಸುಳ್ಳು. ಸುಪ್ರೀಂ ಕೋರ್ಟ್ನ ಆದೇಶವನ್ನ ಮುಚ್ಚಿಟ್ಟು ವಂಚನೆಯನ್ನ ಮಾಡಿರುವಂಥದ್ದು. ಈಗ ಯಾವ ರೀತಿಯಲ್ಲಿ ಬುರ್ಡೆ ಬಿಟ್ಕೊಂಡು ಓಡಾಡ್ತಾ ಇದ್ದಂತ ಬುರ್ಡೆ ಟೀಮ್ನ ಕಥೆ ಒಂದೊಂದೇ ಬಂಡವಾಳಗಳು ಆಚೆ ಬರಕ್ ಶುರು ಆಯ್ತು. ತದನಂತರ ಅದಕ್ಕೆ ಸ್ಪಷ್ಟೀಕರಣವನ್ನ ಕೂಡ ಕೊಡಕ್ ಶುರು ಮಾಡಿದ್ರು. ತದನಂತರ ಅದಕ್ಕೆ ಕಥೆಗಳನ್ನ ಎಳೆದು ಒಂದೊಂದೇ ಸುಳ್ಳುಗಳನ್ನ ಸತ್ಯ ಅನ್ನೋ ರೀತಿಯಲ್ಲಿ ಹೇಳಿದಂತಹ ಈ ಬುರ್ಡೆ ಗ್ಯಾಂಗ್ನ ಮತ್ತೊಂದು ಬುರ್ಡೆ ಈಗ ಆಚೆ ಬರ್ತಾ ಇದೆ. ಪಬ್ಲಿಸಿಟಿ ಇಂಟ್ರೆಸ್ಟ್ ಇದ್ದಂಗಿದೆ ಇದರಲ್ಲಿ. ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದು PI ಅಲ್ಲ, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಚಿಮಾರಿ ಹಾಕಿ PIL ಅನ್ನ ವಜಾಗೊಳಿಸಿತ್ತು ಸುಪ್ರೀಂ ಕೋರ್ಟ್. ಧರ್ಮಸ್ಥಳ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗೆ PIL ಅನ್ನ ಚಿನ್ನಯ್ಯ ಸಲ್ಲಿಸಿದ್ರು. ಮೇ ತಿಂಗಳಲ್ಲೇ ತನಿಖೆಗೆ ಆದೇಶಿಸುವಂತೆ ಸುಪ್ರೀಂಗೆ ಮೊರೆ ಹೋಗಿದ್ರು. ಚಿನ್ನಯ್ಯನ ಮೂಲಕ PIL ಹಾಕಿಸಿದ್ದು ಇದೇ ಬುರ್ಡೆ ಗ್ಯಾಂಗ್. ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನು ಹಾಕಿದ ನಂತರ ಅದು ವಜಾ ಆಗಿರುವಂತ ವಿಚಾರವನ್ನ ಮುಚ್ಚಿಡುವಂತ ಕೆಲಸವನ್ನ ಮಾಡಿದ್ರು.